ಯಾವ ಸ್ಟಾಕ್ನಲ್ಲಿ ನಾನು ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಬೇಕು? ಈ ಪ್ರಶ್ನೆ ಎಲ್ಲ ಟ್ರೇಡರ್ ಇನ್ವೆಸ್ಟ್ಮೆಂಟ್ಗೆ ಮೋಸ್ಟ್ ಕಾಮನ್ ಆಗಿ ಬರುತ್ತೆ. ಬಟ್ ಬೆಸ್ಟ್ ಪಾರ್ಟ್ ಅಂದರೆ ನಮ್ಮ ಸುತ್ತಮುತ್ತಲು ಎವ್ರಿ ಸಿಂಗಲ್ ಡೇ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇರ್ತಕ್ಕಂಥ ಕಂಪ್ನಿಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ನಮ್ಮದು ಒಂದು ಪೋರ್ಷನ್ ಆದರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ಅದು ಹೇಗೆ? ಬೆಳಗ್ಗೆಯಿಂದ ನಾವು ಮಾರ್ನಿಂಗ್ ಟೂತ್ ಬ್ರಷ್ ಕಟ್ಕೊಂಡು ಸಂಜೆ ಮಲಗೋ ತನಕ ಏನು ನಾವು ಫೋನೆಲ್ಲ ಯೂಸ್ ಮಾಡ್ತೀವಿ 24 hours, ಅವೆಲ್ಲವೂ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಇರ್ತಕ್ಕಂಥ ಕಂಪ್ನಿಗಳು. ಫಾರ್ ಎಕ್ಸಾಂಪಲ್ ಕೋಲ್ಗೇಟ್ ನಾವು ಯೂಸ್ ಮಾಡ್ತೀವಿ ಬೆಳಗ್ಗೆ ಬ್ರಷ್ ಮಾಡೋಕ್ಕೆ, ಇಟ್ ಇಸ್ ದೇರ್. ನಾವು ಯೂಸ್ ಮಾಡ್ತಕ್ಕಂಥ ಸೋಪು, ಆಯಿಲು, ಬ್ರಿಟಾನಿಯಾ, ಬಿಸ್ಕೆಟ್ಸ್ ಆಗಿರ್ಬೋದು, ITC, ಆಟಾ ಕಂಪನಿ, ರೈಟ್. ಸಾಲ್ಟ್ ಯೂಸ್ ಮಾಡ್ತೀವಿ, ರೈಟ್, ಅಡುಗೆ ಕುಕ್ ಮಾಡೋಕ್ಕೆ, ಅದು ಟಾಟಾ ಸಾಲ್ಟ್ ಆಗಿರ್ಬೋದು ಅಥವಾ ITCಯಿಂದ ಆಗಿರ್ಬೋದು, ಆಶೀರ್ವಾದ್ ಸಾಲ್ಟ್. ಮೊಬೈಲ್ ಯೂಸ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ನಮ್ಮದು ಸಿಮ್ ಕಾರ್ಡು ಐದರ್ ಜಿಯೋ ಇರ್ಬೋದು, ವೋಡಾಫೋನ್ ಇರ್ಬೋದು ಅಥವಾ ಏರ್ಟೆಲ್ ಇರ್ಬೋದು. ಈ ಎಲ್ಲ ಕಂಪ್ನಿಗಳು ಸ್ಟಾಕ್ ಮಾರ್ಕೆಟಲ್ಲಿದೆ. ಸೊ ಈ ಬೇಸಿಕ್ ಕಂಪ್ನಿಗಳಲ್ಲಿ ಕೂಡ ನಮ್ಮ ಸುತ್ತಮುತ್ತ ಇನ್ನೊಂದು ಜೊತೆಗೆ ಇಂಡಿಯಾಸ್ ಟಾಪ್ ಬ್ಯಾಂಕ್ಸು, ನಮ್ಮದು ಮೋಸ್ಟ್ ಎಲ್ಲ ಟ್ರಾನ್ಸಾಕ್ಷನ್ಸ್ ನಾವು GPay ಎಲ್ಲ ಯೂಸ್ ಮಾಡ್ತೀವಿ, ಕರೆಕ್ಟ್. ಬಟ್ ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿರ್ತೀವಿ. ಆ ಎಲ್ಲ ಬ್ಯಾಂಕ್ಗಳು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟೆಡ್ ಇದೆ. ದಿಸ್ ಇಸ್ ನಾಟ್ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್, ಬಟ್ ಇವೆಲ್ಲವೂ ನಮ್ಮ ಸುತ್ತಮುತ್ತಲು ಎವ್ರಿ ಸಿಂಗಲ್ ಡೇ ನಾವು ಇವುಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀವಿ. ಇವನ್ ನಮ್ಮದು ಆಟೋಮೊಬೈಲ್ ಕಂಪ್ನೀಸ್ ಕೂಡ ಆಗಿರ್ಬೋದು. ಆದ್ದರಿಂದ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಕಂಪನಿಗಳಲ್ಲಿ ಅದನ್ನು ನೋಡಿಬಿಟ್ಟು ನಮ್ಮದು ಏನು ಸ್ಟ್ರಾಟಜಿ ಇದೆ ಅದರಲ್ಲಿ ಆ ಕಂಪ್ನಿಗಳು ಫಿಟ್ ಆದರೆ ನಾವು ರಿಸ್ಕ್ ರಿವಾರ್ಡ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಟ್ರೇಡ್ ಮತ್ತು ಇನ್ವೆಸ್ಟ್ ಮಾಡಿ ಅದರಿಂದ ಪ್ರಾಫಿಟ್ಸ್ನ ಅರ್ನ್ ಮಾಡ್ಬೋದು. ರೀಡ್ ಕ್ಯಾಪ್ಷನ್ ಫಾರ್ ಮೋರ್ ಡೀಟೇಲ್ಸ್. ಥ್ಯಾಂಕ್ ಯು.